ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸ್ಫೋಟಕವಾದಂತ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಇನ್ವೆಸ್ಟಿಗೇಷನ್ ಹಂತದಲ್ಲಿ. ದರ್ಶನ್ಗೆ ಮುಳುವಾಗುತ್ತಾ ಸೀಸ್ ಮಾಡಲಾಗಿರುವಂತ ಬಟ್ಟೆ ಹಾಗೇನೆ ಶೂ. ಕೊಲೆ ಆದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಹಾಗೇನೆ ಶೂನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆ ದರ್ಶನ್ ಮನೆ ಕರ್ಕೊಂಡು ಹೋಗಿದ್ರು ಆರ್.ಆರ್. ನಗರದ ನಿವಾಸಕ್ಕೆ. ಅಲ್ಲಿ ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಧರಿಸಿದ್ದಂತ ಬಟ್ಟೆ ಹಾಗೇನೆ ಶೂನ ಕೇಳಿದ್ದಾರೆ, ಯಾವ್ದು ಹಾಕಿದ್ರಿ ಅಂತ ಹೇಳಿ. ದರ್ಶನ್ ಅದನ್ನು ತೋರಿಸಿದ್ದಾರೆ. ದರ್ಶನ್ ಮನೆ ಮಹಜರ್ ಸಂದರ್ಭದಲ್ಲಿ ಬಟ್ಟೆ ಶೂ ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯಲ್ಲಿ ವಾಶ್ ಮಾಡದೆ ಆ ಬಟ್ಟೆಯನ್ನ ಹಾಗೆ ಇಟ್ಟಿದ್ರಂತೆ. ದರ್ಶನ್ ಮುಂದೆನೆ ಮಹಜರ್ ಮಾಡಿದ್ದಾರೆ ಪೊಲೀಸರು. ಬಟ್ಟೆ ಶೂಗಳನ್ನ ಲ್ಯೂಮಿನಾಲ್ ಟೆಸ್ಟ್ಗೆ ಪೊಲೀಸರು ಕಳಿಸ್ತಾರೆ. ಕೊಲೆ ಪ್ರಕರಣದಲ್ಲಿ ಇದೇ ಪ್ರಮುಖ ಸಾಕ್ಷ್ಯ ಆಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಹಂತ ಹಂತವಾಗಿ ಕಾನೂನಿನ ಪ್ರೋಸೆಸ್ ಏನಿದೆ ಎಲ್ಲವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಇಲ್ಲಿ ಬೇಕಾಗಿರೋದು ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಕ್ಕೆ ಆರೋಪಿಗಳು ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಾಕ್ಷಿಗಳ ಸಂಗ್ರಹ ಬೇಕಾಗುತ್ತೆ. ಆ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಪೊಲೀಸರು. ಒಂದು, ಆತನಿಗೆ ಹಲ್ಲೆ ಮಾಡಿದಾಗ ಉಪಯೋಗ ಮಾಡಿದಂತ ಆಯುಧಗಳು. ಇನ್ನೊಂದು ಕಡೆ ಆರೋಪಿಗಳು ಆ ದಿನ ಧರಿಸಿದ್ದಂತ ಬಟ್ಟೆ ಇರ್ಬೋದು, ಚಪ್ಪಲ್, ಶೂ, ಹೀಗೆ ಅವತ್ತು ಏನೆಲ್ಲ ಆರೋಪಿಗಳು ಧರಿಸಿದ್ರು ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲ್ಯೂಮಿನಾಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅಸಲಿಗೆ ಈ ಲ್ಯೂಮಿನಾಲ್ ಟೆಸ್ಟ್ ಅಂದ್ರೆ ಏನು, ಪ್ರೋಸೆಸ್ ಹೆಂಗಿರುತ್ತೆ, ಇದರಿಂದ ಈ ಕೊಲೆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೆಂಗ್ ಹೆಲ್ಪ್ ಆಗುತ್ತೆ, ಆ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಈಗ ಲ್ಯೂಮಿನಾಲ್ ಟೆಸ್ಟ್ ಅಂತಂದ್ರೆ ಬಟ್ಟೆ ಆಯುಧಗಳ ಮೇಲಿನ ರಕ್ತದ ಕಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಆತನಿಗೆ ಶೆಡ್ನಲ್ಲಿ ಕೂಡ ಹಾಕಿ ಟಾರ್ಚರ್ ಮಾಡುವಂತ ಟೈಮ್ನಲ್ಲಿ ಯಾವ್ಯಾವ ಆಯುಧಗಳಿಂದ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಆ ದಿನ ಆರೋಪಿಗಳು ಧರಿಸಿದಂತ ಬಟ್ಟೆಗಳು ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸ್ಥಳದಲ್ಲಿನ ರಕ್ತದ ಕಲೆ ಮತ್ತೆ ಕಾರ್ನಲ್ಲಿ ಸಿಕ್ಕಂತ ಕಲೆಗಳ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ದಾರೆ. ಮೃತನ ರಕ್ತದ ಜೊತೆಗೆ ಸಾಮ್ಯತೆಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅದು ಮತ್ತೆ ಇವ್ರ ಬಟ್ಟೆ ಮೇಲೆ ಇರುವಂತ ರಕ್ತ ಇರ್ಬೋದು, ಬೆವರಿನ ಹನಿ ಇರ್ಬೋದು, ಅಥವಾ ಕೂದಿರ್ಬೋದು, ಅದೆಲ್ಲ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ. ಈ ಲ್ಯೂಮಿನಾಲ್ ಟೆಸ್ಟ್ನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಅದು ಎಷ್ಟು ವರ್ಷ ಬೇಕಾದರೂ ಆಗಿರಲಿ, ಅಲ್ಲಿ ಬ್ಲಡ್ ಸ್ಟೇನ್ ಇರುತ್ತಲ್ಲ, ಅಂದರೆ ರಕ್ತದ ಕಲೆ, ಅದು ಒರೆಸಿದ್ರೂ ಕೂಡ ನೀವು ಲ್ಯೂಮಿನಾಲ್ ಟೆಸ್ಟ್ಗೆ ಅದನ್ನು ಒಳಪಡಿಸಿದಂಥ ಸಂದರ್ಭದಲ್ಲಿ ಯಾವ ಸ್ಯಾಂಪಲ್ ಮೇಲೆ ಅದು ಬಟ್ಟೆ ಇರ್ಬೋದು ಅಥವಾ ಅಲ್ಲಿ ನೆಲ ಇರ್ಬೋದು, ಅಲ್ಲಿ ಬ್ಲಡ್ ಬಿದ್ದಿರುತ್ತೆ, ಅದನ್ನು ಟೆಸ್ಟ್ ಮಾಡಿದಾಗ ಐಡೆಂಟಿಫೈ ಮಾಡ್ಬೋದು ಯಾವ ವ್ಯಕ್ತಿದು ಅಂತ ಹೇಳಿ. ರಕ್ತದ ಸಾಮ್ಯತೆ ಮ್ಯಾಚ್ ಆದರೆ ಕೇಸ್ಗೆ ಪ್ರಮುಖ ಸಾಕ್ಷಿ ಅಲ್ಲಿ ಸಿಕ್ಕಂತಾಗುತ್ತೆ. ಹಾಗಾಗಿ ಅವ್ರ ಬಟ್ಟೆನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಆಯುಧಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಗಿದೆ. ಅದನ್ನೆಲ್ಲ ಈಗ FSL ಟೀಮ್ನವರು ರಿಸರ್ಚ್ ಮಾಡಬೇಕಾಗುತ್ತೆ. ಇದು ರೇಣುಕಾಸ್ವಾಮಿದು ಹೌದಾ ಅಲ್ವಾ ಅಂಥೇಳಿ. ಇದು ಲ್ಯೂಮಿನಾಲ್ ಟೆಸ್ಟ್ನ ಪ್ರೋಸೆಸ್ ಆಯಿತು. ಸೊ ಇದು ಮಹತ್ವದ ಸಾಕ್ಷಿ ಸಿಕ್ಕ ನಂತರ ಏನಾಗುತ್ತೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ ಯಾವುದೇ ಕೊಲೆ ಆದರೂ ಕೂಡ ಪ್ರೊಸೀಜರ್ ಹಿಂಗೆ ಇರುತ್ತೆ. ಇಲ್ಲಿ ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪಿಗಳೇ ಹೇಳಿರೋದ್ರಿಂದ ಸೊ ಯಾವ್ಯಾವ ಆಯುಧ ಯೂಸ್ ಮಾಡಿದ್ದಾರೆ, ಅವತ್ತು ಆರೋಪಿಗಳು ಧರಿಸಿದಂಥ ಬಟ್ಟೆಗಳೆಲ್ಲ ಇಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ. ಈ ಪ್ರೋಸೆಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮುನಿರಾಜು. ಶರ್ಮಿತಾ, ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ತನಿಖೆಯನ್ನ ಮತ್ತೆ ಏನು ರಿಪೋರ್ಟ್ಗಳನ್ನ ತಯಾರಿ ಮಾಡೋದ್ರಲ್ಲಿ ಪೊಲೀಸರು ಇನ್ನೂ ಕೂಡ ಮಗ್ನರಾಗಿದ್ದಾರೆ. ಮತ್ತೆ FSL ಅಧಿಕಾರಿಗಳು ಮತ್ತೆ ಸೋಕೋ ತಂಡದವರು ಕೂಡ ಇದಕ್ಕೆ ಬೇಕಾದಂತ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಸಾಂದರ್ಭಿಕ ಒಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಲ್ಯೂಮಿನಾಲ್ ಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಏನು ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಒಂದು ಕುರುಹುಗಳೇನಿದೆ ಮತ್ತೆ ಆ ಒಂದು ಆಯುಧಗಳು ಏನಿದಾವೆ ಅವುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ಅದರಲ್ಲಿ ಮೇಲಿರುವಂತಹ ಒಂದು ರಕ್ತದ ಕಲೆಗಳಿರ್ಬೋದು, ಮತ್ತೆ ಕೈ ಬೆರಳಚ್ಚುಗಳಿರ್ಬೋದು, ಮತ್ತೆ ಒಂದು ಸ್ಥಳದಲ್ಲಿರುವಂತಹ ಮಣ್ಣು ಇರಬಹುದು, ಮತ್ತೆ ಅದೇ ರೀತಿಗೆ ಮೃತದೇಹದ ಒಂದು ರಕ್ತದ ಕಲೆಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಮೃತದೇಹವನ್ನ ಏನು ಡಿಸ್ಪ್ಯಾಚ್ ಮಾಡಿದ್ರು ಆ ಒಂದು ಸ್ಥಳದಲ್ಲಿ ಕೂಡ ಒಂದು ರಕ್ತದ ಕಲೆ ಮತ್ತೆ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿ ಲ್ಯೂಮಿನಾಲ್ ಟೆಸ್ಟ್ ಅಂತೇಳಿ ಅದನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೂಡ ಒಂದು ಏನು ಅಂದ್ರೆ ಈಗ ಯಾವುದೇ ರೀತಿಯ ಒಂದು ವಸ್ತು ಆಗಲಿ ಏನೇ ಆಗಲಿ ಅದನ್ನ ತೊಳೆದು ಹಾಕಿದ್ರು ಕೂಡ ಅದರಲ್ಲಿ ಸಣ್ಣ ಪ್ರಮಾಣದ ಒಂದು ಕ್ಲೂ ಸಿಕ್ಕಿದ್ರು ಕೂಡ ಅದನ್ನ ಪರೀಕ್ಷೆ ಮಾಡಿದಾಗ ಅದು ಇಂಥದೇ ರಕ್ತ ಕಲೆ, ಅದು ಇಂಥ ವ್ಯಕ್ತಿಗೆ ಸೇರಿದ ರಕ್ತದ ಕಲೆ ಅಂತೇಳಿ ಅದನ್ನ ಪರೀಕ್ಷೆ ಮಾಡಬಹುದು. ಅದನ್ನ ಈಗ ಮೃತದೇಹದ ಜೊತೆ ಏನು ರೇಣುಕಾಸ್ವಾಮಿ ಒಂದು ಡೆಡ್ ಬಾಡಿ ಏನಿದೆ ಅದರ ಒಂದು ಜೊತೆ ಒಂದು ಸಾಮ್ಯತೆಯನ್ನ ಪರಿಶೀಲನೆ ಮಾಡಿದಾಗ ಅದು ಎರಡೂ ಕೂಡ ಮ್ಯಾಚ್ ಆಗುತ್ತೆ. ಆ ಸಲುವಾಗಿ ಈಗ FSL ತಜ್ಞರು ಈಗ ಲ್ಯೂಮಿನಾಲ್ ಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಅದರಲ್ಲಿ ಎರಡಕ್ಕೂ ಸಾಮ್ಯತೆ ಕಂಡು ಬಂದಲ್ಲಿ ಅದು ಏನು ರೇಣುಕಾಸ್ವಾಮಿ ಮೃತದೇಹ ಅಂತ ಗೊತ್ತಾಗುತ್ತೆ. ಆ ನಂತರ ಬಟ್ಟೆಗಳ ಮೇಲೆ ಏನಾದರೂ ರಕ್ತದ ಕಲೆಗಳು ಮತ್ತೆ ಆ ಒಂದು ಸ್ಥಳದಲ್ಲಿರುವಂತಹ ಒಂದು ಫುಟ್ ಪ್ರಿಂಟ್ ಏನಿದೆ ಅವುಗಳನ್ನು ಕೂಡ ಸಾಮ್ಯತೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದು ಯಾರ್ಯಾರು ಫುಟ್
ಪ್ರಿಂಟ್ ಅಂತೇಳಿ ಚೆಕ್ ಮಾಡಿದಾಗ ಅಲ್ಲಿ ಯಾರ್ಯಾರು ವ್ಯಕ್ತಿಗಳು ಹಾಜರಾಗಿದ್ರು ಮತ್ತೆ ಯಾರ್ಯಾರು ಆ ಒಂದು ಸ್ಥಳದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ರು ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಅದರಿಂದ ಅಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿಯ ಒಂದು ಖಚಿತತೆ ಪಡಿಸಿಕೊಳ್ಳಬಹುದು ಮತ್ತೆ ಇಂಥವರೇ ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಕೂಡ ಖಚಿತವಾಗುತ್ತೆ. ಆ ಸಲುವಾಗಿ ಈಗ FSL ಪೊಲೀಸ್ ತಜ್ಞರು ಲುಮಿನಾರ್ ಟೆಸ್ಟ್ ಅನ್ನ ಮಾಡಿ ಇದನ್ನ ಮತ್ತಷ್ಟು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮತ್ತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ಈ ಒಂದು ಹೊಸ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ಇದರಿಂದ ಆರೋಪಿಗಳಿಗೆ ಒಂದು ದೊಡ್ಡ ಸಂಕಷ್ಟ ಮತ್ತೆ ಒಂದು ದೊಡ್ಡ ಎವಿಡೆನ್ಸ್ ಕೂಡ ಪೊಲೀಸರಿಗೆ ಲಭ್ಯವಾದಂತೆ ಆಗುತ್ತೆ. ಮುನಿರಾಜು, ಲುಮಿನಾಲ್ ಟೆಸ್ಟ್ ಅಲ್ಲಿ ಎಷ್ಟು ವರ್ಷ ಬೇಕಾದ್ರೂ ಆಗಿರ್ಲಿ, ಏನ್ ಹಾಕಿ ತೊಳೆದಿದ್ರು ಕೂಡ ಬ್ಲಡ್ ಸ್ಟೈನ್ಸ್ ಅಕಸ್ಮಾತ್ ಇದ್ದಿದ್ದೇ ಆದಲ್ಲಿ ಕ್ರೈಮ್ ಮಾಡುವಂತ ಟೈಮ್ನಲ್ಲಿ ಅದನ್ನ ಪತ್ತೆ ಹಚ್ಚಬಹುದು. ಬಟ್ ದರ್ಶನ್ಗೆ ಇಲ್ಲಿ ಯಾವ ತರ ಕಂಟಕ ಆಗ್ಬೋದು? ಕಾರಣ ಅವ್ರು ಹಾಕ್ತಂತ ಬಟ್ಟೆಯನ್ನ ತೊಳೆದಿರ್ಲಿಲ್ಲ, ಹಂಗೆ ಇಟ್ಟಿದ್ರು. ಖಂಡಿತ ಶರ್ಮಿತಾ, ಯಾಕಂದ್ರೆ ಶನಿವಾರ ಅವತ್ತೇನು 8ನೇ ತಾರೀಕು ಒಂದು ಇನ್ಸಿಡೆಂಟ್ ಆಯ್ತು. ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಆರೋಪಿಗಳಿದ್ರು. ಅದರಲ್ಲಿ ದರ್ಶನ್ ಕೂಡ ಅವತ್ತು ಅಲ್ಲಿ ಹಾಜರಿದ್ದಂತವರು. ಅದರಿಂದ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಕೂಡ ಅವ್ರ ಮೇಲೆ ಒಂದು ಹಲ್ಲೆ ಮಾಡಿದ್ರು ಅಂತೇಳಿ ಈಗ ಆರೋಪಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅವರು ಹಲ್ಲೆ ಮಾಡಿದಾಗ ಅಲ್ಲಿ ಏನಾದ್ರು ರಕ್ತದ ಕಲೆಗಳು ದರ್ಶನ್ ಬಟ್ಟೆಗೆ ಏನಾದ್ರು ತಗಲಿರ್ಬೋದು ಮತ್ತೆ ಆ ಒಂದು ಶೂ ಮೇಲೆ ಕೂಡ ಏನಾದ್ರು ರಕ್ತದ ಕಲೆಗಳು ಬಿದ್ದಿರಬಹುದು ಅನ್ನೋದು ಅನುಮಾನ ಕೂಡ ಇತ್ತು. ಅದರಿಂದ ಈಗ ಪೊಲೀಸರು ಆ ಒಂದು ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿ ಅವರು ಧರಿಸಿದಂತ ಒಂದು ಬಟ್ಟೆಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದು ಏನು ವಾಶ್ ಮಾಡದ ರೀತಿಯಲ್ಲೇ ಇದ್ದಂತ ಬಟ್ಟೆಗಳನ್ನ ಈಗ ವಶಕ್ಕೆ ಪಡ್ಕೊಂಡು ಅದನ್ನ FSL ಗೆ ಕೂಡ ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ FSL ಪರೀಕ್ಷೆಯಲ್ಲಿ ಲುಮಿನಾರ್ ಟೆಸ್ಟ್ ಗೆ ಏನಾದ್ರು ಒಳಪಟ್ಟಾಗ ಅಲ್ಲಿ ರಕ್ತದ ಕಲೆಗಳು ಅಥವಾ ಕೂದಲು ಅಥವಾ ಬೇರೆ ಏನಾದ್ರೂ ಸಣ್ಣ ಪುಟ್ಟ ಒಂದು ಜೈವಿಕ ಅಂಶಗಳು ಪತ್ತೆ ಆದ್ರೆ ಅದು ದರ್ಶನ್ ಅವರಿಗೆ ಒಂದು ದೊಡ್ಡ ಒಂದು ಸವಾಲಾಗುತ್ತೆ ಮತ್ತೆ ಸಂಕಷ್ಟವನ್ನು ಕೂಡ ತಂದೊಡ್ಡುತ್ತೆ. ಯಾಕಂದ್ರೆ ಆ ಒಂದು ಪರೀಕ್ಷೆಯಲ್ಲಿ ಏನಾದ್ರೂ ಏನು ರೇಣುಕಾ ಸ್ವಾಮಿಯ ಒಂದು ರಕ್ತದ ಕಲೆ ಇರಬಹುದು ಅಥವಾ ಕೂದಲಿನ ಒಂದು ಚೂರುಗಳೇನಾದ್ರೂ ಅಲ್ಲಿ ಪತ್ತೆ ಆದಾಗ ಅದು ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಹಾಜರಾಗಿದ್ರು ಮತ್ತೆ ಅವರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಒಂದು ತಾಂತ್ರಿಕವಾಗಿ ಮತ್ತೆ ಒಂದು ಜೈವಿಕವಾದ ಒಂದು ಸಾಕ್ಷ್ಯ ಅಲ್ಲಿ ಪತ್ತೆಯಾದಂತಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸ್ವಾಮಿ ಕೊಲೆ ಕೇಸಲ್ಲಿ ಸ್ಥಳ ಮಹಜರ್ ಚಿತ್ರದುರ್ಗದಲ್ಲೂ ಕೂಡ ನಡೆದಿದೆ. ಪೊಲೀಸರಿಂದ ಮಹಜರ್ ಮುಕ್ತಾಯವಾಗಿದೆ. ರಾಘು, ಜಗ್ಗ, ಅನು, ರವಿ ಮನೆಗಳಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಚಿತ್ರದುರ್ಗದಲ್ಲಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಮನೆಗೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಮನೆಯವರಿಂದಲೂ ಕೂಡ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ರಾಘು ಮನೆಯಲ್ಲಿನ ಮಹಜರ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. A4 ಈ ಪ್ರಕರಣದಲ್ಲಿ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ಈತನದು. ಹಲ್ಲೆ ಕೂಡ ಮಾಡಿದ್ದಾನೆ. ಕೊಲೆಯಾದ ಸ್ಥಳದಲ್ಲಿ ಹಾಜರಿದ್ರು. ಇನ್ನು ಜಗ್ಗಿ, ಅನು, ರವಿ ಇವ್ರ ಮನೆಗಳಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರಿಗೆ ಮಾಡ್ತಾರೆ. ಈಗ ರಾಘು ಮನೆಯಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಇನ್ನು ರಾಘು ಮೇಲೆ ಆರೋಪ ಇರೋದು ಒಂದು ಕಿಡ್ನಾಪ್, ಮತ್ತೊಂದು ಹಲ್ಲೆ ಮಾಡಿರೋದು. ಅದ್ರ ಜೊತೆಯಲ್ಲಿ ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಯ್ತಲ್ಲ, ಆ ಟೈಮ್ನಲ್ಲಿ ಆತ ಅವನ ಚಿನ್ನಾಭರಣಗಳನ್ನ ತಗೊಂಡು ಬಂದು ಮನೇಲಿ ಇಟ್ಟಿದ್ದ, ಅವನ ಹೆಂಡತಿ ಹತ್ರ ಕೊಟ್ಟಿದ್ದ ಅಂತ ಆರೋಪಗಳನ್ನ ಫೇಸ್ ಮಾಡ್ತಿದ್ದಾನೆ. ಮತ್ತೆ ಕಿಡ್ನಾಪ್ ಮಾಡುವಂತೆ ದರ್ಶನ್ ಸೀದಾ ರಾಘು ಹೇಳಿದ್ದು, ಇದಕ್ಕೆ ಅಮೌಂಟ್ ಕೂಡ ಒಂದು ಫಿಕ್ಸ್ ಆಗಿತ್ತು, ಡೀಲ್ ಫಿಕ್ಸ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ರಾಘು ಮನೆಯಲ್ಲಿ ಹಣ ಇರಬಹುದು ಮತ್ತೆ ರೇಣುಕಾ ಸ್ವಾಮಿ ಚಿನ್ನಾಭರಣ ಇರಬಹುದು ಅಂತ ಅನುಮಾನಗಳಿತ್ತು. ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಮನೆಯಲ್ಲಿ ಈಗ ಕಳೆದ 1 ಗಂಟೆಯಿಂದಲೂ ಕೂಡ ಬೆಂಗಳೂರಿನ ಪೊಲೀಸರು ಅವರನ್ನ ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡೋದ್ರ ಜೊತೆಗೆ ಇಲ್ಲಿ ಸ್ಪಾಟ್ ಮಹಜರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಇಲ್ಲಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಡಿ ಬಾಸ್ ನ ಅಭಿಮಾನಿಗಳಾಗಿರ್ಬೋದು, ಡಿ ಗ್ಯಾಂಗ್ ಆಗಿರ್ಬೋದು, ಅವ್ರಿಗೆ ಒಂದಷ್ಟು ಅಮೌಂಟ್ ಅನ್ನ ಕೂಡ ಕೊಟ್ಟಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಅದು ಕೇವಲ 10 ಲಕ್ಷ ಅಷ್ಟೇ ಅಲ್ಲ, ಅಲ್ಲಿ ಏನು ರೇಣುಕಾ ಸ್ವಾಮಿ ಮೈ ಮೇಲಿದ್ದಂತಹ ಚಿನ್ನಾಭರಣ ಕೂಡ ಅವರು ದೋಚ್ಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಅದನ್ನೇ ಇಲ್ಲಿ ಕೂಡ ಬಂದು ಇಟ್ಟಿದ್ರು ಅನ್ನುವಂತ ಮಾಹಿತಿ ಆಧರಿಸಿ ಇವತ್ತು ಸ್ಪಾಟ್ ಮಹಜರನ್ನ ಮಾಡಿರ್ತಕ್ಕಂಥದ್ದು. ಆ ಸ್ಪಾಟ್ ಮಹಜರನ್ನ ಮುಗಿಸ್ಕೊಂಡು ಇವತ್ತು ಇಲ್ಲಿಂದ ಮತ್ತೆ ಸಿಟಿ ಕಡೆಗೆ ತೆರಳ್ತಾ ಇರುವಂತದ್ದು. ಇವರು ನೇರವಾಗಿ ಇನ್ನೊಂದು ಅಂದ್ರೆ ರೇಣುಕಾ ಸ್ವಾಮಿಯ ಬೈಕ್ ಏನಿದೆ ಅದನ್ನ ಸೀಜ್ ಮಾಡುವಂತ ಸಂದರ್ಭವೂ ಕೂಡ ಇದೆ. ಅದರ ಜೊತೆಗೆ ಜಗ್ಗ ಬಳಸಿದಂತ ಆಟೋವನ್ನು ಕೂಡ ಸೀಜ್ ಮಾಡುವಂತ ಇದೆ. ಇದರಲ್ಲಿ ಎಲ್ಲಿಗೆ ತೆರಳ್ತಾ ಇದಾರೆ ಅಂತ ಇನ್ನೂ ಕೂಡ ಸರಿಯಾಗಿ ಅವರು ಸ್ಪಷ್ಟವಾಗಿ ತಿಳಿಸಿಲ್ಲ. ಆದ್ರೆ ಅದು ಇಲ್ಲಿಂದ ಮಾತ್ರ ತೆರಳಿದಂತದ್ದು. ಈಗ ರಾಘು ಮನೇಲಿ ಮಹತ್ವದ ಸುಳಿವೇನಾದ್ರೂ ಸಿಕ್ಕಿದ್ಯಾ? ಈಗ ನೆಕ್ಸ್ಟ್ ಎಲ್ಲಿ ಸ್ಥಳ ಮಹಜರ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದಾರೆ ಇವ್ರನ್ನೆಲ್ಲ? ಸದ್ಯ ರಾಘವೇಂದ್ರ ಅವ್ರ ಮನೆಯಲ್ಲಿ ಈಗ ಸ್ಥಳ ಮಹಜರ್ ಮುಗಿಸ್ಕೊಂಡು ಚಿತ್ರದುರ್ಗ ನಗರದ ಕಡೆ ಹೊರಟಿರುವಂತದ್ದು. ಅದರಲ್ಲಿ ರೇಣುಕಾ ಸ್ವಾಮಿ ಮನೆ ಅಥವಾ ಜಗ್ಗು ಮನೆಗೆ ತೆರಳುತ್ತಿರ್ತಕ್ಕಂತಹ ಸೂಚನೆಗಳು ಇಲ್ಲಿ ಕಂಡು ಬರ್ತಾ ಇದಾವೆ. ಅಲ್ಲಿಗೆ ತೆರಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ರಾಘವೇಂದ್ರ ಅವ್ರ ಮನೆಯಲ್ಲಿ ಏನೇನನ್ನ ಸೀಸ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನ ಈಗ ಗುಟ್ಟು ಬಿಟ್ಕೊಟ್ಟಿಲ್ಲ. ಆದ್ರೆ ಈ ಸದ್ಯಕ್ಕೆ
ಚಿತ್ರದುರ್ಗ ಟೌನ್ಗೆ ತೆರಳುತ್ತಿರ್ತಕ್ಕಂಥ ಪೊಲೀಸರು ಬಹುತೇಕ ಜಗ್ಗು ಮನೆಗೆ ತೆರಳಿ ಅಲ್ಲಿ ಆಟೋವನ್ನ ಸೀಜ್ ಮಾಡುವಂತ ಸಾಧ್ಯತೆಗಳಿವೆ ಶರ್ಮಿತಾ. ಫೈನ್, ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಚಿತ್ರದುರ್ಗದಲ್ಲಿ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ಈ ಕ್ಷಣದ ಅಪ್ಡೇಟ್ಸ್ಗೆ.